ಮೆಹಂದಿ ಔಟ್ಫಿಟ್, ಟೀ ಶರ್ಟ್ ಹಾಗೂ ಪ್ಯಾಂಟ್. ಟೀ ಶರ್ಟ್ ಹಾಗೂ ಬ್ಲ್ಯಾಕ್ ಪ್ಯಾಂಟ್. ಮನೆ ಮದುವೆ ಮನೆ ಇಸ್ ರೆಡಿ. ಜ್ಯೂಸ್ ಕುಡ್ಕೊಂಡು ನಾನು ಚೈತ್ರ ಶೆಟ್ಟಿ. ಈಗ ವೇದಿಕೆಯ ಮೇಲ್ಭಾಗಕ್ಕೆ ಮತ್ತೆ ಒಂದು ಎಸ್ ಕರಿಮಣ್ಣಿಗೆ ಅನಾದಿ ಕಾಲದಲ್ಲಿ ನಾವು ಏನಂತ ಕರಿತಾ ಇದ್ವಿ. ಸರಿಯಾದ ಉತ್ತರ ಕೊಟ್ಟರೆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಯಾರಾದ್ರೂ ಕೊಡ್ಬೋದು. ಮಂಗಳಸೂತ್ರ ಅಲ್ಲ, ರಾಧಿಕಾ. ಓ ಮೈ ಗಾಡ್, ಎಂತ ಒಳ್ಳೆ ಆನ್ಸರ್ ಬರ್ರೆ. ಕರಿಮಣ್ಣಿಗೆ ಅನಾದಿ ಕಾಲದಲ್ಲಿ ನಾವು ಕರಿತಾ ಇದ್ದದ್ದು ಅರಿಶಿನ ದಾರ. ಇದು ಬ್ಯೂಟಿಫುಲ್ ಆನ್ಸರ್. ಆಕ್ಚುಲಿ ರಾಂಗ್ ಆನ್ಸರ್ ಇದು. ಮಾಂಗಲ್ಯ ಅಲ್ಲ, ರಾಂಗ್ ಆನ್ಸರ್. ಸರಿಯಾದ ಉತ್ತರ ಕೊಡ್ಬೇಕು. ನಂಗೆ ಯಾರು ಕೊಡ್ತಾರೋ ಅವ್ರಿಗೆ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಕೊಡುವ. ಸೊ ನಿಮ್ಮ ಹೆಸರು ನಾಗರತ್ನ. ನಾಗರತ್ನ ಮದುವೆ ಎಷ್ಟು ವರ್ಷ ಆಯ್ತು? 26 ವರ್ಷ. 26 ವರ್ಷ ದಾಂಪತ್ಯ ಜೀವನದಲ್ಲಿ ನಿಮ್ಮ ಮನೇಲಿ ಯಾರು ತುಂಬಾ ಜ್ವಾರಿ? ನಿಮ್ಮ ಮನೆಗೆ ರಿಪೀಟ್ ಆಫ್ ತಿಂಡಿ ಅಲ್ಲಿ ಇದೆ ಶಕ್ತಿ. ಡಿಗ್ರಿ ಮಾಡಿಲ್ಲ ಮಾಸ್ಟರ್ ಹ್ಯಾಂಗ್ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ ಬರೀತಿ ಅಷ್ಟು ಕ್ವಶನ್ಸ್ ನೆನಪಿರುತ್ತೆ. ಇದು ನೆನಪಿಲ್ಲ. ಹೇಳಿ ಕಮ್ಮ ರಮೇಶ್ ಅರವಿಂದ್ ಕ್ಷೇಮವೇ. ನಾ ಕುಶಲ ಕ್ಷೇಮ 2. ನಾಲ್ಕನೇದು ಗಣೇಶ್ ಗಾಳಿಪಟ. ರಾಮ್ಕುಮಾರ್ ಇನ್ನೊಂದು ಸಣ್ಣದು ಮಿಸ್ಸಿಂಗ್ ಇತ್ತಲ್ಲ. ಹೌದು, 4 ಸಾಂಗ್. ಇದು ಸ್ನೇಹ ಲೋಕದ ಒಂದು ಸಣ್ಣ ಮಿಸ್ಸಿಂಗ್ ಇತ್ತು. ರಾಮ್ಕುಮಾರ್ ರವಿಕುಮಾರ್. ರಾಮ್ಕುಮಾರ್ ಅಲ್ಲ, ಇನ್ನೊಂದು ಸಣ್ಣ ಮಿಸ್ಸಿಂಗ್ ಅಂತೂ ಹೇಳಿದ್ರಿ ಮೇಡಮ್. ಕರೆಕ್ಟ್ ಅಲ್ಲ? ಸೊ ಪೂರ್ಣ ಅವರಿಗೆ ಒಂದು ಜೋರ ಚಪ್ಪಾಳೆ ಚಂದ ಮಾಡಿ ಹೇಳಿದ್ರು ಮಾತ್ರ. ಸೊ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಬ್ಯೂಟಿಫುಲ್ ಪ್ರೆಸೆಂಟೇಷನ್. ತುಂಬಾ ಖುಷಿ ಆಗುತ್ತೆ ಮನೆಗೆ ಹೋದ್ಮೇಲೆ ನೋಡಿ. ಎಸ್, ಮೇಲ್ ಬನ್ನಿ ಒಂದು. ಇನ್ನು ಸೊ ಕಿಚನ್ ಅಲ್ಲಿ ಇದೊಂದು ಸಿಂಪಲ್ ಆಲೋಚನೆ ಮಾಡ್ತೀವಿ. ಕಿಚನ್ ಅಲ್ಲಿ ನಾವೆಲ್ಲವನ್ನ ತೊಳಿತೇವೆ, ಒಂದನ್ನ ಬಿಟ್ಟು ಯಾವುದನ್ನ. ಸೊ ಇನ್ನೊಂದು ಆಟ ಕೊಟ್ಟಿದ್ದೀರು. ವಾಟ್ಸಪ್ ಯೂಸ್ ಜಾಸ್ತಿ ಯಾರಿಗೆ ಬರ್ತಿ, ಈಗ ಒಂದು ಫೋಟೋ ತೆಗ್ದು ಅದ್ರಾಗ ನಂಗೆ ಪ್ರೈಸ್ ಸಿಕ್ತು ಕಾಣಿ. ಪ್ರೋಗ್ರಾಮ್ ಅಂತೂ ಕೇಮ್ದೆ ಬೇಡ ಲೈಕ್ ಆಯಿತು. ಮಣಿಕಂಠ ಅಣ್ಣ ಮತ್ತು ಅವ್ರ ಟೀಮ್ ಅಂತೂ ಲೈಕ್ ಮಾಡಿ ನಡೆಸಿಕೊಡ್ತು. ಊಟ ಕೇಮ್ದೆ ಬೇಡ ಮಾರೆ, ವೆಜ್ಜಾರು ಲೈಕ್ ಆಗಿದ್ದಿತ್ತು ಮಾತ್ರ. DJ ಸಾಂಗ್ ತುಂಬ ಶಿಸ್ತು. ನಾವು ಹೋಗಿ DJ ಬೇರೆಯವ್ರು ಕುಣದಲ್ಲ ಕಾಂತಾಯಿ ಕಮ್ಮತ್ತಲ್ಲ ಎಂತ ಮಾಡೋದಿಲ್ಲ ನಾವು. ಶಿಸ್ತು ನಾವು ಅಲ್ಲ, ಫುಲ್ ಶಿಸ್ತು. ನಾನು ಚೈತ್ರ ಒಂದು ಬದಿಯಾಗ ಕುಕ್ಕಡುತ್ತೆ, ಬೇರೆಯವ್ರು ಕುಣಿದು ಕಾಂತಾಯಿ ಕಳ್ದಷ್ಟೇ. ಸಾಂಗ್ ಎಂಜಾಯ್ ಮಾಡು. ಫೀಲ್ ಅಮ್ಮನ ಕಂಡ್ರೆ ಹಾಯ್, ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದೆ. ಸತ್ಯವಾಗೂ ಬೇಗ ಎದ್ದಿದೆ, ಎಂತಕ್ಕಂದರೆ ಪೂಜೆ ಇತ್ತಾ, ಅದಕ್ಕೆ ಹೋಗ್ಬಿಡ್ತೆ ಅನ್ಕಂಡಪ್ಪ. ಹಾಯ್ ಲಾವಣ್ಯ, ಹಾಯ್ ಹೇಳು. ಹಾಯ್ ಕಣೆ. ಇವತ್ತು ಒಂಥರ ಮೋಡ ಇತ್ತು ಮಾರ್ರೆ. ಮಳೆ ಬತ್ತೋ ಇಲ್ಲೋ ಎಂಥದ್ದಂತ ಗೊತ್ತಿಲ್ಲ. ಭಟ್ರು ಬಂದಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ನಾವೀಗ ನೀರು ಕುಡ್ಕೊಂಡು ಅಲ್ಲಿ ಹೋಗ್ತು ದೇವಸ್ಥಾನದ ಹತ್ರ ಕೂಕಂಬಕ್ಕೆ. ನನಗೆ ಅರ್ಥ ಆಗಿಲ್ಲ ಇವತ್ತು ಬರುವಾಗ.
ಕೊಡ್ಬಾನ ಹಿಡ್ಕೊಲ್ಲವ ನಾ ಹೂ ಹಿಡ್ಕೊಂಡಿದ್ದಿ ಕೊಡ್ಬಾನ ಹಿಡ್ಕಂದ್ರೆ ಇವ್ರೆ ಕಾಣಿ ಕೆಲಸ ಕೊಡೋದು ನಂಗೆ ಹಾಂ ಪೂಜೆ ಮುಗಿದಿದೆ ಇದೇರೆ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ಪೂಜೆ ಎಲ್ಲ ಮುಗ್ದಿಕ್ಕಿ ಈಗ ನಾವು ಊಟಕ್ಕೆ ಹೋಗ್ತಾ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ಊಟಕ್ಕೆ ಹೋಗ್ತಿತ್ತು ಕಣಿ ಶೆಕೆ ಮಾರಿ ಅದು ಈ ಡ್ರೆಸ್ ಹಾಕೊಂಡ್ರಂತೂ ಮತ್ತು ಶೆಕೆ ಜಾಸ್ತಿ ಆಗ್ತೈತಿ ಕೂದಲು ಕಟ್ಕೊಂಡ್ರೆ ಆತಲ್ಲ ದೇವ್ರ ಪೂಜೆ ಟೈಮಿಗೆ ಕೂದಲೆಲ್ಲ ಕಟ್ಕೊಂಡು ಅಂದರೆ ಏನಾರು ಒಂದು ಕ್ಲಿಪ್ಪರು ಹಾಕೊಂಡ್ಕಲ್ದ ಎಣ್ಣೆಲ್ಲ ಆಯ್ತು ಈಗ ಹಾನಿ ಇಲ್ಲಿಂದ ನಾವು ಪಾತ್ರೆ ಎಲ್ಲ ತಗೊಂಡು ಅಮ್ಮ ಅಡುಗೆ ಮಾಡ್ಕೊ ಬಂದಿದ್ದೆ ಎಲ್ಲ ಊಟ ಮಾಡ್ಕ ಸೀದಾ ನಮ್ಮ ಮನೆಯಲ್ಲೆಲ್ಲ ಹೋಯ್ ಆಯ್ತು ಎಲ್ಲ ದೂರ ಬದಿವ್ರಿ ಘಟ್ಟದಿಂದ ಬಬ್ದ ಅವರೆಲ್ಲ ಹೋಯ್ ಆಯ್ತಾ ಈಗ ನಾವು 4 ಜನ ಹೊರಟು ಬರೀ ಇಂಥದೆಯಾ ನಮ್ಮ ಮನೆ ಒಂದು ಹಾರ್ಡ್ ವರ್ಕಿಂಗ್ ಲೇಡಿನ ತೋರಿಸ್ತೀನಿ ನೋಡಿ ತಿರ್ಗೆ ಪಾಪ ಹೆಣ್ಣು ಲಗೇಜ್ ಎಲ್ಲ ಹಿಡ್ಕೊಂಡು ಬಿಸ್ಲಂಗಿತ್ತ ಗಾಡಿ ಹ್ಯಾಂಗಾರಪ್ಪ ನೀನು ಯಾವ ರೂಟಂಗೆ ಹೇಳ್ತೀವಿ ಆ ರೂಟಂಗೆ ಹೋಪ ಬಿಸಿಲು ಕಮ್ಮಿ ಇದ್ರ ರೂಟಂಗೆಪ್ಪ ಈಗ ಹೆಲ್ಮೆಟ್ ಹಾಕೊಂಡ್ಕಂತ ಕಾಣಿ ತುಳಸಿ ಅಮ್ಮನ ಹತ್ರ ಹೋಗಿ ಅಲ್ಲಿಂದ ಹೋಗ್ಬೋದು ಇಲ್ಲಿ ಒಂದು ಕಡೆ ಗಾಳಿನೂ ಬತ್ತು ಇಲ್ಲಿ ಒಂಥರ ಬಿಸಿ ತಾಗೋದು ಜಾಸ್ತಿ ಅಲ್ಲ ಬಾಬಾ ಬಿಸಿಲು ಅಲ್ಲ ಹೇಳುದು ಇಲ್ಲ ಮತ್ತೆ ಹೌದು ಹಾಂ ಅಟ್ಲೀಸ್ಟ್ ನನ್ನ ತಂಗಿಯರು ಹೌದಂದ ಚಲೋ ಮೇರೆ ಗಾಡಿ ಟಿಕ್ ಅಪ್ಪ ಇದು ಡಿಕ್ಕಿಗೆ ಹಾಯ್ಕಣ್ಕ ತುಳಸಿ ಅಮ್ಮನ ದೇವಸ್ಥಾನ ವಂಡರ್ ಕಂಬಳಲ್ಲ ಆಗ್ತಲ್ಲ ಇಲ್ಲೇ ಓಲ್ ಗೆದ್ದೆ ಇತ್ತು ಕಣಿಗೆ ಏ ಕಣಿ ಓಲ್ ಕಣಿ ಗೆದ್ದೆ ಅದೇ ಕಂಬಳದ ಗೆದ್ದೆ ಈಗೆಲ್ಲ ಫುಲ್ ಮಾಡಿದ್ರು ಈಗ ಎಂಥದ್ದು ನೀರು ಪಸಿ ಇಲ್ಲಲ್ಲವ ಓಲ್ ದೇವಸ್ಥಾನ ಬೇರೆ ತೋರೋದು ಇದು ಮತ್ತು ಹೆಗ್ಡೇರ್ ಮನೆ ಇದು ತುಳಸಿ ಅಮ್ಮ ದೇವಸ್ಥಾನ ವಂಡರ್ ಕಂಬಳ ಹಾಂ ಇಲ್ಲಿ ಗಂಟೆ ತೊಳೋದು A few moments later. ಅಷ್ಟೇ